ಸ್ನೇಹಿತರೆ, ನಾಳೆ ನವೆಂಬರ್ 26ನೇ ತಾರೀಕು ಬುಧವಾರ ಅತ್ಯಂತ ಶ್ರೇಷ್ಠವಾದಂತಹ ದಿನ ಹಾಗೂ ಶಕ್ತಿಶಾಲಿಯಾದಂತಹ ದಿನ. ಈ ದಿನ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸಲಾಗುತ್ತೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯನ್ನು ನಾವು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಂತ ಕೂಡ ಕರೆಯಲಾಗುತ್ತೆ, ಅಥವಾ ಸ್ಕಂದ ಷಷ್ಠಿ ಅಂತ ಕೂಡ ಕರೆಯಲಾಗುತ್ತೆ. ಈ ದಿನವೇ ಸುಬ್ರಹ್ಮಣ್ಯ ಸ್ವಾಮಿಯವರು ಜನಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇಂತಹ ದಿನವನ್ನು, ಇಂತಹ ಶಕ್ತಿಶಾಲಿಯಾದ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದ್ರೆ ಎಂತಹ ದೋಷಗಳಾದರೂ ತಕ್ಷಣವೇ ನಿವಾರಣೆ ಆಗುತ್ತೆ ಮತ್ತು ಇಡೀ ಕುಟುಂಬ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳಿಂದ ಕೂಡಿರುತ್ತೆ. ಆರ್ಥಿಕ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಜಾತಕದಲ್ಲಿರುವ ಸಮಸ್ತ ದೋಷಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಸಂತಾನ ಪ್ರಾಪ್ತಿ ಆಗುತ್ತೆ. ಆರೋಗ್ಯಗಳು ಲಭಿಸುತ್ತೆ. ಹೀಗೆ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಈ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದ್ರೆ ಸಾಕು, ನಿಮ್ಮ ಸಮಸ್ಯೆಗಳೆಲ್ಲವೂ ತಕ್ಷಣವೇ ಪರಿಹಾರವಾಗುತ್ತೆ. ಒಂದು ವೇಳೆ ಹೊಸದಾಗಿ ಷಷ್ಠಿ ವ್ರತವನ್ನು ಪ್ರಾರಂಭಿಸುವವರು ಈ ಚಂಪಾ ಷಷ್ಠಿಯ ದಿನದಂದು ಪ್ರಾರಂಭಿಸ್ಬೋದು. ಈ ಷಷ್ಠಿ ವ್ರತವನ್ನು ಪ್ರಾರಂಭಿಸುವ ಮೊದಲು ಸಂಕಲ್ಪ ಮಾಡಿಕೊಂಡು, ಅಂದರೆ 5 ತಿಂಗಳು 9 ತಿಂಗಳು ಈ ರೀತಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆನೆಲ್ಲ ಪ್ರಾರ್ಥಿಸಿ ಷಷ್ಠಿ ವ್ರತವನ್ನು ಪ್ರಾರಂಭಿಸಬೇಕಾಗತ್ತೆ. ಷಷ್ಠಿ ತಿಥಿ ಸಮಯ ನವೆಂಬರ್ 25ರ ರಾತ್ರಿ, ಅಂದರೆ ಈ ದಿನ ರಾತ್ರಿ 10:56ಕ್ಕೆ ಪ್ರಾರಂಭವಾಗಿ ನವೆಂಬರ್ 28 ಬೆಳಗಿನ ಜಾವ 12 ಗಂಟೆ 1 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ನಾಳೆ ಬೆಳಗ್ಗೆ ಬುಧವಾರ 6 ಗಂಟೆ 23 ರವಿಯೋಗ ಇದೆ. ಇವಾಗ ನೀವು ರವಿಯೋಗ ಪ್ರಾರಂಭವಾಗ್ತಾ ಇದೆ. ಇಂತಹ ಶುಭ ಸಮಯದಲ್ಲಿ ನೀವು ಸ್ವಾಮಿಯವರನ್ನು ಪೂಜಿಸಿದ್ರೆ ಬಹಳ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ. ವರಗಳನ್ನು ಕರುಣಿಸುವ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಲು ಮೊದಲಿಗೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯವರ ಫೋಟೋ ಅಥವಾ ವಿಗ್ರಹವನ್ನು ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸಬೇಕಾಗುತ್ತೆ. ಇಲ್ಲ ಅಂದರೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿ ಪೂಜಿಸಿದ್ರು ಕೂಡ ಶ್ರೇಷ್ಠ. ಇಲ್ಲವೆಂದರೆ ಅರಿಶಿಣದ ಒಂದು ಉಂಡೆಯನ್ನು ತಯಾರು ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ರೂಪವಾಗಿ ನಾವು ಪೂಜೆ ಮಾಡಬಹುದು. ನಾಳೆಯ ದಿನ ಪ್ರತಿಯೊಬ್ಬರು ಮುಂಜಾನೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು, ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಲ್ಲಿ ಎಲ್ಲಕ್ಕಿಂತವೂ ಶುದ್ಧತೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಾಳೆ ಷಷ್ಠಿ ಪೂಜೆ ಮಾಡುವವರು ತಪ್ಪದೆ ತಲೆ ಸ್ನಾನ ಮಾಡ್ಕೋಬೇಕು. ನಂತರ ಮನೆಯನ್ನು ಶುದ್ಧ ಎಲ್ಲ ಮಾಡಿಕೊಂಡು ಸ್ವಲ್ಪ ಅರಿಶಿಣದ ನೀರಾಗಲಿ ಗೋಮೂತ್ರವನ್ನಾಗಲಿ ಸಿಂಪಡಿಸ್ಕೊಳ್ಳಿ. ಹಾಗೆ ಮನೆಯ ಮುಖ್ಯದ ಬಾಗಿಲೇನಿದೆ ದ್ವಾರ, ಅಲ್ಲಿಗೆ ಕಡ್ಡಾಯವಾಗಿ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕಾಗುತ್ತೆ. ಇನ್ನು ಮನೆಯ ಬಾಗಿಲ ಮುಂದೆ ದೇವರ ಮನೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಗಳನ್ನು ಹಾಕಿ ಈ ದಿನ ಸ್ವಾಮಿಯನ್ನು ಪೂಜಿಸುವವರು ಹಸಿರು ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಬಹಳ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು, ಸ್ವಾಮಿಗೆ ಕೆಂಪು ಬಣ್ಣ ಎಂದರೆ ತುಂಬ ಪ್ರೀತಿ, ಆದ್ದರಿಂದ ಕೆಂಪು ಬಣ್ಣದ ಪುಷ್ಪಗಳಿಂದ ಸ್ವಾಮಿಯವರನ್ನು ಅಲಂಕರಿಸಬೇಕಾಗತ್ತೆ. ಮುಖ್ಯವಾಗಿ ಕೆಂಪು ಬಣ್ಣದ ದಾಸವಾಳ, ಕಣಗಿಲೆ ಹೂಗಳು, ಸ್ವಾಮಿಯವರನ್ನು ಗುಲಾಬಿ ಹೂಗಳಿಂದನೂ ಕೂಡ ನೀವು ಸ್ವಾಮಿಯವರನ್ನು ಪೂಜಿಸ್ಬೋದು. ಇನ್ನು ನಾಳೆಯ ಪೂಜೆಯಲ್ಲಿ ಹಿಟ್ಟಿನ ದೀಪ ಅಥವಾ ಮಣ್ಣಿನ ದೀಪಗಳನ್ನು ಬೆಳಗಿಸಿದರೆ ತುಂಬ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ. ಇದರಿಂದ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಫಲಗಳು ಲಭಿಸುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟಿನಿಂದ 2 ದೀಪಗಳನ್ನು ತಯಾರಿಸಿ ದೀಪಾರಾಧನೆ ಮಾಡಿ, ಪ್ರತಿ ದೀಪದಲ್ಲಿ ಪಂಚವರ್ತಿ ಅಂದರೆ 5 ಬತ್ತಿಗಳನ್ನು ನೀವು ಸೇರಿಸ್ಕೊಂಡು ಎಳ್ಳೆಣ್ಣೆ ಆಗಲಿ ಅಥವಾ ಹಸುವಿನ ತುಪ್ಪದಿಂದಾಗಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು. ಇನ್ನು ಷಷ್ಠಿಯ ದಿನ ಬೆಲ್ಲದ ಆರತಿ ಅಥವಾ ಬೆಲ್ಲದ ದೀಪಾರಾಧನೆ ಮಾಡಿದರೂ ಕೂಡ ಬಹಳ ಶ್ರೇಷ್ಠ. ಈ ದಿನ ಬೆಲ್ಲದ ದೀಪಾರಾಧನೆ ಮಾಡುವುದರಿಂದ ಶಿವಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಈ ಕುಟುಂಬದವರೆಲ್ಲರೂ ಕೂಡ ನಿಮಗೆ ಆಶೀರ್ವದಿಸ್ತಾರೆ, ಅನುಗ್ರಹಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಹಿತ್ತಾಳೆಯ ತಟ್ಟೆ, 2 ಬಾಳೆಹಣ್ಣು ಎಲೆ ಅಥವಾ ಒಂದು ಹಾಳೆಯ ತಟ್ಟೆ, ಅಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಬರೆದು ಅದಕ್ಕೆ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ನಮಸ್ಕಾರ ಮಾಡಿ 2 ಬೆಲ್ಲದ ಅಚ್ಚನ್ನು ಅಕ್ಕಿಯ ಮೇಲೆ ಇಡಬೇಕಾಗುತ್ತೆ. ಬೆಲ್ಲದ ಅಚ್ಚಿನ 3 ಕಡೆಗೂ ಅರಿಶಿಣ ಕುಂಕುಮವನ್ನು ಹಚ್ಚಿ
ಮತ್ತೆ ಹೂವನ್ನ ಇಟ್ಟು ಬೆಲ್ಲದ ಅಚ್ಚಿನ ಒಳಗೆ ತುಪ್ಪವನ್ನ ಹಾಕಿ ಹತ್ತಿಯ ಬತ್ತಿಯನ್ನ ಇಟ್ಟು ದೀಪವನ್ನ ಬೆಳಗಬೇಕು. ದೀಪಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಇಟ್ಟು ಪೂಜೆಯನ್ನ ಮಾಡಬೇಕು. ವಿಶೇಷವಾಗಿ ಯಾವುದೇ ದೀಪಾರಾಧನೆ ನಾವು ಮಾಡುವ ಸಮಯದಲ್ಲೂ ದೀಪವನ್ನ ಹಚ್ಚಿದ ನಂತರ ಆ ದೀಪಕ್ಕೆ ಆರತಿಯನ್ನ ಮಾಡಿ ಪೂಜಿಸಿ ನಂತರ ದೇವರಿಗೆ ಪೂಜೆಯನ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಬೆಲ್ಲದ ದೀಪಾರಾಧನೆಗೆ ತುಪ್ಪವನ್ನ ಬಳಸಿದರೆ ಬಹಳ ಶ್ರೇಷ್ಠ. ಯಾಕೆಂದ್ರೆ ಪೂಜೆಯ ನಂತರ ಈ ಅಕ್ಕಿ ಮತ್ತು ಬೆಲ್ಲವನ್ನ ಸಿಹಿಯನ್ನಾಗಿ ತಯಾರಿಸಬೇಕಾಗತ್ತೆ. ಹಾಗಾಗಿ ತುಪ್ಪವನ್ನೇ ಬಳಸಿದರೆ ಬಹಳ ಒಳ್ಳೆಯದು. ಈ ದೀಪಕ್ಕೆ ಕೆಂಪು ಬಣ್ಣದ ಬತ್ತಿಯನ್ನ ಬಳಸಿದರೆ ಬಹಳ ಶ್ರೇಷ್ಠ. ಒಂದು ವೇಳೆ ಇಲ್ಲವಾದರೆ ಹತ್ತಿಯ ಬತ್ತಿಯನ್ನ ಕೂಡ ನೀವು ಉಪಯೋಗಿಸ್ಬೋದು. ಇನ್ನು ನಾಳೆಯ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯವಾಗಿ ಅಕ್ಕಿ ಪಾಯಸ, ಹೆಸರು ಬೇಳೆಯಿಂದ ತಯಾರಿಸಿದ ಯಾವುದಾದ್ರೂ ನೈವೇದ್ಯ, ಬಾಳೆಹಣ್ಣು, ಹಸಿ ಹಾಲು, ಬೆಲ್ಲ, ಹೀಗೆ ಯಾವುದಾದ್ರೂ 2 ಬಗೆಯ ನೈವೇದ್ಯಗಳನ್ನು ನೀವು ಸಮರ್ಪಿಸಿ. ಇನ್ನು ನಾಳೆ ನೈವೇದ್ಯಕ್ಕೆ ದಾಳಿಂಬೆ ಹಣ್ಣು ಅರ್ಪಿಸಿದ್ರೆ ಸಂಪತ್ತು ವೃದ್ಧಿಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ. ಈ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸುತ್ತಾ ಓಂ ಸ್ಕಂದ ಶಿವಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ, ಇಲ್ವಾದ್ರೆ ಬಹಳ ಶಕ್ತಿಶಾಲಿಯಾದಂಥ ಓಂ ಶರವಣ ಭವ ಎಂಬ ಈ ಸಣ್ಣ ಮಂತ್ರವನ್ನ ಒಂದು 3 ಬಾರಿನೋ ಅಥವಾ ಒಂದು 9 ಬಾರಿಯೇನೋ 21 ಬಾರಿಯೇನೋ ನೀವು ಪಠಿಸಿದ್ರೆ ಈ ಮಂತ್ರಕ್ಕೆ ಬಹಳ ಶಕ್ತಿ ಇರುತ್ತೆ. ಈ ಮಂತ್ರದ ಪ್ರತಿ ಅಕ್ಷರವೂ ಕೂಡ ದೇವರಿಗೆ ಸಂಧಿಸಿದ ಒಂದೊಂದು ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಶರವಣ ಎನ್ನುವುದು ಸುಬ್ರಹ್ಮಣ್ಯ ಸ್ವಾಮಿಯ ಹುಟ್ಟಿದ ಸ್ಥಳದ ಹೆಸರು. ಈ ಒಂದು ಮಂತ್ರವನ್ನ ಪಠಿಸಿದರೆ ಸಾಕು, ನೀವು ಏನನ್ನ ಬಯಸಿದರೂ ಕೂಡ ಸ್ವಾಮಿಯ ಆಶೀರ್ವಾದದಿಂದ ಕೋರಿದ ಇಷ್ಟಾರ್ಥಗಳೆಲ್ಲವೂ ತಕ್ಷಣವೇ ನೆರವೇರುತ್ತೆ ಅಂತಾನೆ ಹೇಳಲಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದ ರೂಪದಲ್ಲಿ ನೆಲೆಸಿರುವುದರಿಂದ ನಾಳೆಯ ದಿನ ಪ್ರತಿಯೊಬ್ಬರು ನಾಗದೇವರ ವಿಗ್ರಹಗಳನ್ನು ಅಥವಾ ನಾಗರ ಹುತ್ತವನ್ನ ಪೂಜಿಸಿ ನಿಮ್ಮ ಹತ್ತಿರದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಬೆಳಗಿಸಿ 11 ಪ್ರದಕ್ಷಿಣೆಗಳನ್ನು ಹಾಕಿ ಸ್ವಾಮಿ ಜನಿಸಿದ ಈ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನ ದರ್ಶನ ಮಾಡಿಕೊಂಡು ಬಂದರೆ ಸಾಕು, ಜನ್ಮ ಜನ್ಮಗಳ ಅದೃಷ್ಟವು ನಿಮ್ಮ ಕೈ ಹಿಡಿಯುತ್ತೆ, ಪಾಪಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ನಾಳೆಯ ದಿನ ಜೋಡಿ ನಾಗಗಳಿಗೆ ವಿಶಿಷ್ಟವಾಗಿ ಪೂಜಿಸಬೇಕು. ಹಸುವಿನ ಹಾಲಿನಿಂದ ಜೋಡಿ ನಾಗಗಳಿಗೆ ಅಭಿಷೇಕ ಮಾಡಿದರೆ ಎಂತಹ ದೋಷವಾದರೂ ತಕ್ಷಣವೇ ನಿವಾರಣೆಯಾಗುತ್ತೆ. ಹಾಗೆಯೇ ಸಂತಾನಕ್ಕಾಗಿ ಎದುರು ನೋಡುವಂತಹ ದಂಪತಿಗಳು ಪಂಚಾಮೃತಗಳಿಂದ ಜೋಡಿ ನಾಗಗಳಿಗೆ ಅಭಿಷೇಕ ಮಾಡಿ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತೆ. ಇನ್ನು ಯಾರಿಗೆ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಿದ್ದಾರೋ ಅಂಥವರು ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಭುಜಂಗ ಸ್ತೋತ್ರವನ್ನು ಪಠಿಸಿ. ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ. ಮುಖ್ಯವಾಗಿ ಸೊಂಟ ನೋವು ಮತ್ತು ಕೀಲು ನೋವಿಗೆ ಸಮಸ್ಯೆಗಳು ಕೂಡ ತಕ್ಷಣವೇ ನಿವಾರಣೆಯಾಗುತ್ತೆ. ಈ ದಿನ ಮೊಸರನ್ನ ದಾನ ಮಾಡಿದರೆ ಆಯುಷ್ಯವು ಕೂಡ ಹೆಚ್ಚಾಗತ್ತೆ. ಹಾಗೆಯೇ ಅಕ್ಕಿಯನ್ನು ದಾನ ಮಾಡಿದರೆ ಸಾಲದ ಬಾಧೆಗಳೆಲ್ಲವೂ ಕೂಡ ತಕ್ಷಣ ನಿವಾರಣೆಯಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲು. ಹಾಗಾಗಿ ಈ ದಿನ ನವಿಲುಗರಿಗಳನ್ನು ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜಿಸಿ. ಇನ್ನು ನಿಮ್ಮ ಮನೆಯಲ್ಲಿರುವಂಥ ಅಷ್ಟ ದಾರಿದ್ರ್ಯಗಳು ಕೂಡ ನಿವಾರಣೆಯಾಗಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ. ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ದೊಡ್ಡ ಮಟ್ಟಕ್ಕೆ ಏರಬೇಕೆಂದ್ರೆ ಪ್ರತಿಯೊಬ್ಬರು ಸ್ಕಂದ ಗಾಯತ್ರಿ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಸ್ಕಂದ ಗಾಯತ್ರಿ ಮಂತ್ರವನ್ನು 108 ಬಾರಿ ಪಠಿಸಿದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಎದುರಾಗುವಂಥ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಉತ್ತಮ ಮಟ್ಟಕ್ಕೆ ಏರುತ್ತೀರಿ. ಈ ದಿನ ಸ್ವಾಮಿಯವರನ್ನ ಪೂಜಿಸುವವರು ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹಾಗೆ ಮದ್ಯಪಾನ, ಮಾಂಸಾಹಾರದಿಂದ ದೂರವಿರಬೇಕು. ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ಇದನ್ನು ಕಣ್ಣಾರೆ ನೋಡಿದರೆ ನಿಮ್ಮ ಜಾತಕದಲ್ಲಿರುವಂತಹ ಕುಜ ದೋಷಗಳು ಹಾಗೆ ಕಾಳಸರ್ಪ ದೋಷಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ವಿವಾಹ ಆಗದವ್ರಿಗೂ ಕೂಡ ಬೇಗನೆ ವಿವಾಹ ಕೂಡಿ ಬರುತ್ತೆ. ಹಾಗೆ ಸಂತಾನವಿಲ್ಲದವರಿಗೂ ಕೂಡ ಸಂತಾನ ಪ್ರಾಪ್ತಿಯಾಗತ್ತೆ. ಸುಬ್ರಹ್ಮಣ್ಯನು ದೇವಸೇನೆಯೊಂದಿಗೆ ಕುಕ್ಕೆ ಮತ್ತು ವಾಸುಕಿಯ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆಸಲು ನಿರ್ಧರಿಸಿರುತ್ತಾನೆ. ವಿಶ್ವಕರ್ಮನು ದೇವರ ಮೂರ್ತಿಯನ್ನು ತಯಾರಿಸಿದ ನಂತರ ಎಲ್ಲ ದೇವರ ಸಮ್ಮುಖದಲ್ಲಿ ಇದನ್ನು ಪ್ರತಿಷ್ಠಾಪಿಸಲಾಗುತ್ತೆ. ವಾಸುಕಿಯ ಇಚ್ಛೆಯಂತೆ ಎಲ್ಲ ದೇವರು ವಾಸುಕಿಯನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗಬ್ರಹ್ಮ ಎಂದು ಪೂಜಿಸಬೇಕೆಂದು ಅರಸಿದ್ರು. ಈ ಕಾರಣದಿಂದಾಗಿ ಚಂಪಷಷ್ಠಿಯನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಿಸಲಾಗುತ್ತದೆ ಎಂದು ಪುರಾಣಗಳು ಹೇಳುತ್ತೆ.
ನಿಮ್ಮ ಮಗುವಿನ ಯಾವುದೇ ಸಮಸ್ಯೆಗಳಿದ್ರೂ ಬಯಸಿದ ಯಶಸ್ಸನ್ನು ಪಡೆಯಲು ಈ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲುಗರಿಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜಿಸಬೇಕು. ನಾನು ತಿಳಿಸ್ಕೊಟ್ಟಂತಹ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸೋದಕ್ಕೆ ಸಾಧ್ಯವಾಗದಿದ್ದರೂ ಕೂಡ ನಾಳೆ ದೇವರ ಮನೆಯಲ್ಲಿ ಸ್ವಾಮಿಯ ಫೋಟೋ ಮುಂದೆ ಒಂದು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಸೇರಿಸಿ ದೀಪ ಬೆಳೆಸಿ ಮಂತ್ರವನ್ನು ಜಪಿಸಿದ್ರೂ ಕೂಡ ಸಕಲ ಸಂಪತ್ತುಗಳು ಲಭಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.